ಅಮ್ಮ, ಆ ಇಬ್ರು ಹುಡುಗಿರು ಇವತ್ತಲ್ಲ ನಾಳೆ ಫೇಸ್ ಟು ಫೇಸ್ ಆಗ್ಲೇಬೇಕು, ಸತ್ಯ ಗೊತ್ತಾಗ್ಲೇಬೇಕು. ಎಲ್ಲ ಓಕೆ, ಆದ್ರೆ ನೀನ್ ಸತ್ಯ ಹೇಳಿದ ಕೂಡ್ಲೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಮ್ಮ? ಒಂದಲ್ಲ ಎರಡಲ್ಲ 23 ವರ್ಷ ಆ ಹುಡ್ಗಿರು ಯಾರನ್ನ ತನ್ನೋರು ಅಂತ ಅಂದ್ಕೊಂಡ್ ಬದುಕಿದ್ರು, ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ಆ ಹುಡ್ಗಿರ್ ಮನಸ್ಥಿತಿ ಏನಾಗ್ಬೋದು? ತಮ್ ನಿಜವಾದ ಅಪ್ಪ ಅಮ್ಮ ಬೇರೆಲ್ಲೋ ಇದ್ದಾರಂತ ಗೊತ್ತಾದ ಕೂಡ್ಲೆ ಹಳೆದನ್ನೆಲ್ಲ ಮರ್ತು ಅವ್ರ ಹತ್ರ ಹೋಗೋದು ಅಷ್ಟು ಈಸಿನಾ? ಅಥವಾ ಒಂದ್ ಹುಡುಗಿಗೆ ನಿಜವಾದ ಅಪ್ಪ ಅಮ್ಮ ಬೇಕು ಅಂತ ಅನ್ಸಿ ಇನ್ನೊಬ್ಳು ಹುಡುಗಿಗೆ ತಾನ್ ಇಷ್ಟ ದಿನ ಯಾರ ಜೊತೆ ಇದ್ನೋ ಅವರೊಟ್ಟಿಗೆ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ? ಅಥವಾ ಒಂದ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ಶ್ರೀಮಂತರಿದ್ದು ಇನ್ನೊಂದ್ ಫ್ಯಾಮಿಲಿ ಒಂದೊತ್ತು ಊಟಕ್ಕೂ ಪರದಾಡ್ತಾ ಇದ್ರೆ ಆ ರಿಚ್ ಹುಡ್ಗಿ ಆ ಬಡ ಅಪ್ಪ ಅಮ್ಮನ ಒಪ್ಕೋತಾಳೆ ಅಂತ್ಯ? ಒಂದ್ ವೇಳೆ ಅವ್ರಿಗೆ ಮದ್ವೆ ಆಗಿದ್ರೆ ಅವಾಗ ಅವ್ರ ಗಂಡನ್ ಮನೇನು ಇದ್ರಲ್ಲಿ ಇನ್ವಾಲ್ವ್ ಆಗುತ್ತೆ, ಮತ್ತೆ ಎಷ್ಟು ಕಾಂಪ್ಲಿಕೇಶನ್ಸ್ ಅಲ್ವಾ? ಒಂದ್ ವೇಳೆ ಮಕ್ಕಳು ಸತ್ಯನ ಒಪ್ಕೊಂಡು ತಮ್ಮ ನಿಜವಾದ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅಂದ್ರು, ಇಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮ ಅವ್ರನ್ನ ಬಿಟ್ಕೊಡ್ದೇ ಇದ್ರೆ ಅವಾಗ? ಅಥವಾ ಹೀಗಾದ್ರೆ? ನನಗೊತ್ತು ಕೃಷಿ, ಇದನ್ನೆಲ್ಲ ನಾನು ಯಾವತ್ತೋ ಯೋಚನೆ ಮಾಡಿದ್ದೀನಿ. ಅವತ್ತು ನಕ್ಷತ್ರಳ ಹಳೆ ಮನೆ ಹತ್ರ ಹೋದಾಗ ಇದಕ್ಕೆ ನನಗೆ ಭಯ ಆಗಿದ್ದು, ಇದಕ್ಕೆ ನಾನು ವಾಪಸ್ ಹೋಗೋಣ ಅಂದಿದ್ದು. ತಮ್ಮ ವಂಶದ ಕೂಡ ಯಾವುದು ಅಂತ ತಿಳ್ಕೊಳ್ಳೋದು ಆ ಅಪ್ಪ ಅಮ್ಮನ ಹಕ್ಕು, ತಮ್ಮ ರಕ್ತ ಯಾವ ಮನೆದು ಅಂತ ತಿಳ್ಕೊಳ್ಳೋದು ಆ ಹೆಣ್ಮಕ್ಳ ಹಕ್ಕು. ಅದನ್ನ ಕಿತ್ಕೊಳ್ಳೋಕೆ ನಾನ್ಯಾರು? ನೋಡು, ಮುಂದೆ ಏನಾಗತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಆದ್ರೆ ನಾನು ಸತ್ಯ ಹೇಳೋದಂತೂ ಹೌದು. That's so sweet of you. Thank you so much. ಮೇಡಮ್, ಪೆಟ್ಟಾಯ್ತಾ? ಮೇಡಮ್, ಪೆಟ್ಟಾಯ್ತಾ ಮೇಡಮ್? ಮ್ಯಾಮ್, ಏನಾಯ್ತು? ಶ್ವೇತಾ ಮ್ಯಾಮ್, ಏನಾಯ್ತು? ನಥಿಂಗ್, ಐ ಆಮ್ ಫೈನ್. ಎಲ್ರು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಮ್ಯಾಮ್, ಹ್ಯಾಪಿ ಬರ್ಡೇ. ಎಷ್ಟು ಚೆನ್ನಾಗಿದೆ ಚಪ್ಪಲಿ, ತುಂಬ ಕಾಸ್ಟ್ಲಿದು ಅನ್ಸುತ್ತೆ. ಹೀಲ್ಸೇ ಕಟ್ಟಾಗೋಯ್ತು. ಛೇ, ಪಾಪ ಮೇಡಮ್, ಇವತ್ತು ಇಡೀ ದಿನ ಬರೀ ಗಾಲಲ್ಲಿ ಓಡಾಡೋ ಹಾಗಾಯ್ತು. ಸದ್ಯಕ್ಕೆ ಸಾಕು. ಇವತ್ತೊಂದಿನ ಮೇಡಮ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು, ಆಮೇಲೆ ಬೇಕಾದ್ರೆ ಗಟ್ಟಿಯಾಗಿ ಹೊಲಿಗೆ ಹಾಕ್ಸಿದ್ರೆ ಆಯ್ತು. ಯು ಪೀಪಲ್ ಕ್ಯಾನ್ ಲೀವ್ ನೌ. ಮೇಡಮ್, ಗಮ್ ಹಾಕಿ ಪ್ಲಾಸ್ಟರ್ ಹಾಕಿ ರಿಪೇರಿ ಮಾಡಿದೀನಿ. ಇವತ್ತೊಂದಿನ ಮ್ಯಾನೇಜ್ ಮಾಡ್ಬೋದು, ಬರೀ ಕಾಲಲ್ಲಿ ಇರಬಾರ್ದು. ಹಾಕೊಳ್ಳಿ ಮೇಡಮ್. ಓ, ನನ್ ಕಾಸ್ಟ್ಲಿ ಬ್ರಾಂಡೆಡ್ ಸ್ಲಿಪ್ಪನ್ನ ನನ್ನ ಕೈಯಾರೆ ರಿಪೇರಿ ಮಾಡಿ ನನ್ನ ಕಾಲ್ ಹತ್ರ ತಂದಿಟ್ಟಿದ್ಯಾ? ಐ ಲೈಕ್ ಇಟ್, ಥ್ಯಾಂಕ್ ಯು. ಇಷ್ಟಕ್ಕೆಲ್ಲ ಏನ್ ರಾಜು? ಮೇಡಮ್, ನನ್ನ ಕ್ಯಾಬಿನ್ಗೆ ಹೋಗಿ ಬೇರೆ ಸ್ಯಾಂಡಲ್ಸ್ ತಗೋಬಾ, ಇದನ್ನ ಬಿಸಾಕು. ಓಕೆ ಮೇಡಮ್. ಎಸ್ಯೋದಾ? ಅಲ್ಲ ಮೇಡಮ್, ಇಷ್ಟೊಳ್ಳೆ ಚಪ್ಪಲಿನ ಯಾರಾದ್ರೂ ಎಸಿತಾರಾ? ಚಪ್ಪಲಿ ರಿಪೇರಿ ಅವನು ಕೊಟ್ರೆ 20 ರೂಪಾಯಿ ಕೆಲಸ ಆಗೋಗುತ್ತೆ. ಆಮೇಲೆ ಜಪ್ಪಯ್ಯ ಅಂದ್ರೂ ಕಿತ್ತೋಗಲ್ಲ. ನಮ್ಮನೆಯವ್ರ ಚಪ್ಪಲಿನೆಲ್ಲ ಹೀಗೆ ಹೊಲಿಸಿ ರಿಪೇರಿ ಮಾಡೋದು. ಓ ವಾವ್, ಇಷ್ಟೆಲ್ಲ ಮಾಡ್ತೀಯಾ? ವೆರಿ ಗುಡ್. ಹೊಸ ತಗೊಳಕ್ಕೆ ದುಡ್ಡಿಲ್ಲ ಅಂದ್ರೆ ಇದೇ ತರ ಸರ್ಕಸ್ ಮಾಡ್ಬೇಕಾಗತ್ತೆ. ಏನ್ ಮಾಡೋದು, ಎಲ್ರೂ ನನ್ನ ಹಾಗೆ ಇರಲ್ವಲ್ಲ.
ಈ ಗಮ್ ಹಾಕೋದು, ಸ್ಟಿಚ್ ಮಾಡೋದು ಇದೆಲ್ಲ ಶ್ವೇತಾ ಹಿಸ್ಟ್ರಿಲೇ ಇಲ್ಲ, ಮುಂದೇನೂ ಇರಲ್ಲ. ನಂದೇನಿದ್ರು ಜಸ್ಟ್ ಯೂಸ್ ಅಂಡ್ ಥ್ರೋ. ಮಿಲಿ, ಅತ್ತೆ ಪಾರ್ಟಿಗೆ ಹೋಗಿದ್ರಲ್ಲ, ಅಲ್ಲಿಗೆ ಆ ಹುಡುಗಿ ಅಮ್ಮನೂ ಬಂದಿದ್ರಂತೆ. ಅತ್ತೆ ಅವ್ರಿಗೆ ಭೂಪತಿನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ. ಹಾಗಂತ ಮುನ್ನವ್ರು ಹೇಳ್ತಾ ಇದ್ರು. ಓ ವಾವ್, ಹೌದಾ? ಹುಡುಗಿ ಹೀಗ ಇದಲ್ಲ ಅಂತೆ? ಇಸ್ ಶಿ ಬ್ಯೂಟಿಫುಲ್? ಅತ್ತೆನೇ ನೋಡಿರೋದು ಅಂದ್ಮೇಲೆ ಕೇಳ್ಬೇಕಾ? ಚೆನ್ನಾಗೇ ಇರ್ತಾಳೆ. ಆಮೇಲೆ ಅವಳು ಭೂಪತಿ ತರ CEO ಅಂತೆ. ಭೂಪತಿ ಇಸ್ ಅ ನೈಸ್ ಗಾಯ್. ಅವಂಗೆ ಗುಡ್ ವೈಫ್ ಸಿಗ್ಬೇಕು. ಭೂಪತಿ ವೈಫ್ ನ ಮ್ಯಾರೇಜ್ ಟೈಮಲ್ಲಿ ಮೀಟ್ ಮಾಡ್ಬೋದು ಅಲ್ವಾ? ಮದ್ವೆ ಆದ್ಮೇಲೆ ಇಲ್ಲೇ ಇರ್ತಾಳಲ್ವಾ, ಅವಾಗ ಅವಳ ಜೊತೆ ಎಷ್ಟು ಬೇಕಾದ್ರೂ ಮಾತಾಡಬಹುದು. ಅಮ್ಮ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಯಾರ ಮದ್ವೆ? ನಿನ್ ಫೇವ್ರೇಟ್ ಭೂಪತಿ ಚಿಕ್ಕಪ್ಪಂಗೆ. ಹೌದಾ? ಪುಟ್ಟ, ಶರ್ಲಿ ಚಿಕ್ಕಮ್ಮನ್ ತರನೇ ನಿನ್ಗೆ ಇನ್ನೊಬ್ಳು ಚಿಕ್ಕಮ್ಮ ಬರ್ತಾಳೆ. ಅಜ್ಜಿ, ನಿಮ್ಗೆ ಬೈದ ಹಾಗೆ ಅವ್ರಿಗೂ ಬೈದ್ರೆ ಪಾಪ ಬೇಜಾರಾಗಲ್ವಾ? ಇಲ್ಲ ಪುಟ್ಟ, ಅಜ್ಜಿ ಅವ್ರಿಗೆ ಹಾಗೆಲ್ಲ ಬೈಯಲ್ಲ. ಅವ್ರನ್ನ ತುಂಬಾ ಪ್ರೀತಿಸ್ತಾರೆ, ತುಂಬಾ ಇಷ್ಟಪಡ್ತಾರೆ. ಸುಮ್ನೆ ಇಷ್ಟಪಡಲ್ಲ, ಅವಳಿಗಂತ ಯೋಗ್ಯತೆ ಅರ್ಹತೆ ಇರೋದಕ್ಕೆ ಇಷ್ಟಪಡ್ತೀನಿ. ರೂಪ, ಗುಣ, ವಿದ್ಯೆ, ಬುದ್ಧಿ, ಆಸ್ತಿ, ಅಂತಸ್ತು ಆ ಹುಡುಗಿ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಈ ಮನೆಗೆ ಸೊಸೆಯಾಗಿ ಬರೋಳು ಹೇಗಿರ್ಬೇಕು ಅನ್ಕೊಂಡಿದ್ನೋ ಆ ಹುಡುಗಿ ಹಾಗೆಲ್ಲ ಇದ್ದಾಳೆ. ಅಂತ ಹುಡುಗಿನ ನಾನು ಹೇಗೆ ಇಷ್ಟಪಡದೆ ಇರೋಕ್ ಸಾಧ್ಯ? ಏನೇನೋ ಯೋಗ್ಯತೆ ಇಲ್ದೇ ಇರೋರು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಈ ಮನೆಗೆ ಸೊಸೆಯಾಗಿ ಬರೋಳ ಬಗ್ಗೆ ಹರಟೆ ಹೊಡೆಯೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯು ಬೋತ್ ಬೆಟರ್ ಸ್ಟೇ ಅವೇ ಫ್ರಮ್ ಹರ್. ಇನ್ನೊಂದು ವಿಷಯ, ಅವಳು ಹೇಗೋ ಮೂರನೇ ಅವಳು, ನಾವು ತಾನೇ ಈ ಮನೆಗೆ ಹಿರಿ ಸೊಸೆ ಅಂದ್ರು, ನಮ್ಮ ಅಧಿಕಾರನೇ ಅಲ್ವಾ ಅಂತ ಏನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ದಯವಿಟ್ಟು ಅದ್ ಮೊದಲು ತಲೆಯಿಂದ ತೆಗ್ದಾಕಿ. ಯಾವತ್ತಿದ್ರು ಭೂಪತಿ ಹೆಂಡ್ತಿನೇ ಈ ಮನೆಗೆ ಹಿರಿ ಸೊಸೆ. ನಿಮ್ಗೇನಾದ್ರೂ ಇಲ್ಲಿ ಇರ್ಬೇಕು ಅಂತ ಆಸೆ ಇದ್ರೆ ಅವಳು ಹೇಳ್ದಂಗೆ ಕೇಳ್ಕೊಂಡಿರಿ, ಇಲ್ದಿದ್ರೆ ನಿಮ್ ದಾರಿ ನಿಮ್ ನೋಡ್ಕೊಳ್ಳಿ. ಮೇಡಮ್, ನಿಮಗೆ ಗೊತ್ತಲ್ವಾ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಪ್ರೋಗ್ರಾಮ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ. ಆದರೂ ಈ ಸಲ ಹೈಕೆ ಕೊಟ್ಟಿಲ್ಲ. ಲುಕ್, ಇವತ್ತು ನಾನು ಆಫೀಸಿಗೆ ಬಂದಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಈ ಹೈಕ್ ಅಂಡ್ ಆಲ್ ಅಂತ ಸಿಲ್ಲಿ ಮ್ಯಾಟ್ರನ್ನ ನನ್ನ ಹತ್ರ ತರಬೇಡ. ಇವತ್ತು ನನ್ನ ಬರ್ಡೇ, ಸೊ ಡೋಂಟ್ ಸ್ಪಾಯ್ಲ್ ಇಟ್. ಬೇಕಿದ್ರೆ 1K ಹೈಕ್ ಮಾಡ್ತೀನಿ, ಯು ಕ್ಯಾನ್ ಗೋ ನೌ. ಮೇಡಮ್, 1K ತುಂಬ ಕಮ್ಮಿ ಆಯಿತು ಮೇಡಮ್. ವಾಟ್ ದ ಹೆಲ್? ಹೋಗು ಅಂದರೆ ಹೋಗಬೇಕು. ನನ್ನ ಬರ್ತಡೇ ಅಂತ 1K ಹೈಕ್ ಮಾಡ್ತಿದ್ದೀನಿ, ಇಲ್ಲ ಅಂದರೆ ಅದೂ ಇಲ್ಲ. ಇಲ್ಲ ಮೇಡಮ್, ನಾನು ಅದನ್ನು ಒಪ್ಪಲ್ಲ. ನನಗೇನಿಲ್ಲ ಅಂದರೂ 5,000 ಹೈಕ್ ಬೇಕೇ ಬೇಕು. ಏನು 5,000? ಏನು ಜೋಕ್ ಮಾಡ್ತಿದ್ಯಾ? ನೀನು ಮಾಡ್ತಿರೋ ಕೆಲಸಕ್ಕೆ ಈಗ ಕೊಡ್ತಿರೋ ಸ್ಯಾಲ್ರಿನೇ ಜಾಸ್ತಿ. ಅದ್ರ ಮೇಲೂ ಹೋಗ್ಲಿ ಪಾಪ ಅಂತ ಹೈಕ್ ಕೊಟ್ರೆ ನನಗೆ ಡಿಮ್ಯಾಂಡ್ ಮಾಡ್ತೀಯಾ? ಜಸ್ಟ್ ಲೀವ್ ಶರಣ್ಯ, ನಾನು ಪಾರ್ಟಿ ಮೂಡಲ್ಲಿದ್ದೀನಿ. ಅದನ್ನ ಸ್ಪಾಯ್ಲ್ ಮಾಡಿ ಸುಮ್ಮನೆ ಬೈಸ್ಕೋಬೇಡ. ಮೊದಲು ಎಂಪ್ಲಾಯ್ಸ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಪಾರ್ಟಿ ಮಾಡಿವ್ರಂತೆ. ನಾನೇನು ಸುಮ್ಮನೆ ಹೈಕ್ ಕೇಳ್ತಾ ಇಲ್ಲ. ಇಡೀ ಸಿಟಿಲೇ ನಂದೇ ನಂಬರ್ 1 ಶೋ. ನೀನು ಹೀಗೆ ಆಡ್ತಿದ್ರೆ ನಾನು ಸುಮ್ಮನಿರಲ್ಲ. ನಿನಗೆ ಹೈಕ್ ಅಲ್ಲ, ಬರ್ತಿರೋ ಸ್ಯಾಲ್ರಿನೂ ಕಟ್ ಮಾಡಬೇಕಾಗತ್ತೆ. ವಾಟ್? ಸ್ಯಾಲ್ರಿ ಕಟ್ ಮಾಡ್ತೀರಾ? ಹೌ ಕ್ಯಾನ್ ಯು ಡೂ ದಟ್? ಹೌ ಡೇ ಯು? ನನಗೆ ಎದುರು ಮಾತಾಡ್ತೀಯಾ? ಮಾಡಲ್ಲ, 1 ಪೈಸಾನು ಜಾಸ್ತಿ ಮಾಡಲ್ಲ. ಸರಿ, ಹಾಗಿದ್ರೆ ಹೈಕ್ ಇಲ್ದೆ ನಾನು ಕೆಲಸ ಮಾಡೋದಿಲ್ಲ. ಆರ್ಜೆ ಶರಣ್ಯ ಇಲ್ದೆ ನೈಟ್ ಶೋ ಹೇಗ್ ನಡೆಸ್ತೀರಾ ಅಂತ ನಾನು ನೋಡ್ತೀನಿ. ಯು ಜಸ್ಟ್ ಗೆಟ್ ಔಟ್. ನಾನ್ ಕೊಡೋ ಸಂಬಳನ ತಗೊಂಡು
ಗಂಜಿ ಕುಡಿಯೋ ಬಿಕಾರಿ ನೀನು. ನಿನಗೆ ಇಷ್ಟಿರ್ಬೇಕಾದ್ರೆ ಹುಟ್ಟುತ್ತಾನೆ ಪ್ಲಾಟಿನಮ್ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು. ನನಗೆಷ್ಟಿರ್ಬೇಡ. ನಿನ್ನ ಇಡೀ ತಿಂಗಳು ಸಂಬಳ ನನ್ ಒಂದ್ ದಿನದ ಪರ್ಫ್ಯೂಮ್ಗೂ ಸಾಲಲ್ಲ. ಅಂತವಳು ನೀನು ನನಗೆ ಚಾಲೆಂಜ್ ಮಾಡ್ತೀಯಾ? ಏಯ್ ಲಿಸನ್, ನಾನು ಚಿಟ್ಕೆ ಹೊಡೆದ್ರೆ ನಿನಗಿಂತ ಬೆಟರ್ ಕ್ಯಾಂಡಿಡೇಟ್ ನನ್ನ ಆಫೀಸ್ ಮುಂದೆ ಕ್ಯೂ ನಿಲ್ತಾರೆ. And you bloody, don't you dare talk to me like this ever again. ನಿಮ್ಗೋಸ್ಕರ ಕೆಲಸ ಮಾಡೋರ್ನ ಚೆನ್ನಾಗಿ ನೋಡ್ಕೊಳಕ್ ಬರ್ದೇ ಇದ್ರೆ ಎಷ್ಟ್ ಕೋಟಿ ಇದ್ರೆ ಏನಂತೆ? ಸ್ವಲ್ಪ ಮರ್ಯಾದೆ ಇರ್ಲಿ. ನಾವು ತಿರುಗ್ ಬಿದ್ರೆ ನೀವ್ ಮಣ್ಣು ಮುಕ್ಬೇಕಾಗತ್ತೆ, ನೆನ್ಪಿರ್ಲಿ. Enough is enough. ನೀನ್ ಇದೇ ತರ ಮಾತಾಡ್ತಿದ್ರೆ ನನ್ಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. Get out. Get the hell out of my sight. ಇನ್ನೊಂದ್ಸಲ ಆಫೀಸ್ ಕಡೆ ತಲೆ ಹಾಕಿದ್ರೆ ಗ್ರಾಚಾರ ಬಿಡಿಸ್ತೀನಿ. ಯು ಆರ್ ಫೈರ್ಡ್. ಮೇಡಮ್, ಏನ್ ನಡೀತಿದೆ? ಏನಾದ್ರೂ ಸಮಸ್ಯೆನಾ? ಏನಿಲ್ಲ, ನೀವಿಲ್ಲಿ ಕೂತೀರಿ. ನಿಮ್ ಸುಡುಕು ಪ್ರೈಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೊಡ್ತೀವಿ. ಅರೆ ವಾ, ಆರ್ಜೆ ಆಡಿಷನ್ ಪೋಸ್ಟ್ರು. ಅಂದ್ರೆ ಇವ್ರು ಹೊಸ ಆರ್ಜೆ ಹುಡುಕ್ತಿದ್ದಾರೆ. ಅಲ್ಲ, ನಾನ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತೀನಿ? ನನ್ ಕಲರ್ ಟಿವಿಗಾಗ್ ಬರಲ್ಲ, ಓಕೆ. ಆದ್ರೆ ರೇಡಿಯೋ ಇದೆ ಅಲ್ವಾ, ಇದ್ರಲ್ಲೇ ನನ್ ಮುಖ ಕಾಣಿಸುತ್ತಾ? ಇಲ್ಲ ತಾನೆ? ಜನರಿಗೂ ಅಷ್ಟೇ ಆರ್ಜೆ ವಾಯ್ಸ್ ಇಷ್ಟ. ವಾಯ್ಸ್ ಫ್ಯಾನ್ಸ್ ಆಗ್ತಾರೆ. ಆರ್ಜೆ ಹೇಗಿದ್ದಾರೆ ಏನು ಅಂತ ಮ್ಯಾಟ್ರೇ ಆಗಲ್ಲ. ಅಂದ್ಮೇಲೆ ನಾನ್ ಯಾಕೆ ಆರ್ಜೆ ಆಗ್ಬಾರ್ದು? ಇಷ್ಟ ದಿನ ನನ್ಗೆ ಐಡಿಯಾನೇ ಬಂದಿಲ್ಲ. ಸುಮ್ಮನೆ ಟಿವಿ ಚಾನೆಲ್ ಸುತ್ತಾಡಿ ಟೈಮ್ ವೇಸ್ಟ್ ಆಯ್ತು. ಶರಣ್ಯ ಡೇರಿಂಗ್ ನ ಮೆಚ್ಚಲೇಬೇಕು. ಸಿಕ್ಕಾಪಟ್ಟೆ ಮಾತಾಡಿ ಹೈ ಲೆವೆಲ್ ಉರ್ಸುದ್ಲು. ನಾನು ಆ ಸೀನ್ ಮಿಸ್ ಮಾಡ್ದೆ ಕಣೋ. ಸರ್ ಒಂದ್ ನಿಮಿಷ, ಅದು ಆರ್ಜೆ ಆಡಿಷನ್ ಪೋಸ್ಟ್ ಹಾಕಿದಿರಲ್ವಾ? ಇನ್ನೂ ಆಡಿಷನ್ ನಡೀತಿದ್ಯಾ ಇಲ್ಲ ಮುಗಿತಾ? ಇನ್ನ ನಡೀತಾ ಇದೆ. ಯಾಕೆ ಹೇಳಿ, ನಿಮ್ ಕಡೆಯವ್ರು ಯಾರಾದ್ರೂ ಬರ್ತಿದಾರಾ? ಯಾರ್ಯಾರು ಯಾಕೆ ಸರ್? ನಾನೇ ಇದೀನಲ್ವಾ. ನನ್ಗೆ ಆರ್ಜೆ ಆಂಕರಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಸರ್. ಚೆನ್ನಾಗ್ ಮಾಡ್ತೀನಿ. ನಾನು ಒಂದ್ಸರಿ ಆಡಿಷನ್ ಕೊಡ್ತೀನಿ ಸರ್. ಎಲ್ಲಿ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ ಸರ್, ಇದ್ ನನ್ ವಿಡಿಯೋ ಚಾನಲ್. ಇದರಲ್ಲಿ ಕುಕ್ಕಿಂಗು, ಕ್ರಿಕೆಟ್ ಕಾಮೆಂಟ್ರಿ, ನ್ಯೂಸ್ ಓದೋದು, ಸ್ಟೇಜ್ ಆಂಕರಿಂಗು ಎಲ್ಲ ತರ ವಿಡಿಯೋ ಇದೆ. ಯಾವ ತರ ಬೇಕೇಳಿ ಸರ್, ಎಲ್ಲ ತರ ಮಾಡಿ ತೋರಿಸ್ತೀನಿ. ಇವಾಗಿಂದಲ್ಲ ಸರ್, ಚಿಕ್ಕೋಳಿಂದಲೂ ಇದ್ರಲ್ಲಿ ಹೆವಿ ಇಂಟ್ರೆಸ್ಟ್. ನೋಡಿ, ಆಮೇಲೆ ನೀವೇ ಒಪ್ಕೋತೀರಾ. ನೋಡಿ, ವಿರಾಟ್ ಕೊಹ್ಲಿಯ ಭರ್ಜರಿ ಹೊಡೆತ ಕಂಡು ಮೈದಾನದಿಂದ ಹೊರಗೆ, ಎಲ್ಲರ ಕಣ್ಣು ಕೊಹ್ಲಿಯ ಮೇಲೆ, ಅದರ ಕೊಹ್ಲಿಯ ಕಣ್ಣು ಕೇವಲ ಚಂದಿರ ಮೇಲೆ. ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದೀರಾ. ಯಾವ್ದಕ್ಕೂ ಒಂದು ಆಡಿಷನ್ ಕೊಟ್ಟಿರಿ. ಲಕ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ತುಂಬಾ ಥ್ಯಾಂಕ್ಸ್ ಸರ್. ನಿಮ್ತವ್ರ ಒಂದಿಬ್ರು ಹೀಗೆ ಸಪೋರ್ಟ್ ಮಾಡಿ ಒಳ್ಳೇದ್ ಮಾತಾಡಿದ್ರೆ ನಮ್ಮಂತವ್ರಿಗೆ ಇನ್ನೂ ಧೈರ್ಯ ಬರುತ್ತೆ ಸರ್. ನಾನ್ ಖಂಡಿತ ಆಡಿಷನ್ ಕೊಡ್ತೀನಿ. ಯಾವಾಗ, ಎಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಬಿಟ್ಟಿ ಎಂಟರ್ಟೈನ್ಮೆಂಟ್ ಮಿಸ್ ಆಯ್ತು ಅಂತಿದ್ರಲ್ಲ, ಅಂತದ್ದೇ ಒಂದು ಸೀನ್ ಕ್ರಿಯೇಟ್ ಮಾಡ್ಲಾ? ನೋಡ್ತೀರಾ? ಏನದು? ನಮ್ ಬಾಸು ಉರ್ಕಂಡ್ ಸಾಯ್ತಾಳೆ. ಉರಿಯ ಬೆಂಕಿತ್ ಸ್ವಲ್ಪ ತುಪ್ಪ ಸುರಿಯೋಣ? ಹೆಂಗೋ? ಬನ್ನಿ. ಮೇಡಮ್, ನಿಮ್ ಹೆಸರು? ನಕ್ಷತ್ರ ಅಂತ. ನಕ್ಷತ್ರ ಅವ್ರೆ, ನಿಮ್ ವಿಡಿಯೋ ನೋಡಿದ್ರೆ ಯಾವ್ದೋ ಪ್ರೊಫೆಷನಲ್ ವಾಯ್ಸ್ ಓವರ್ ಆರ್ಟಿಸ್ಟ್ ಮಾತಾಡ್ದಂಗಿದೆ. ಅಯ್ಯೋ ಹೌದಾ ಸರ್? ನಿಮಗ್ ನಿಜವಾಗ್ಲೂ ಹಂಗ ಅನಿಸ್ತಾ? ನನ್ ವಾಯ್ಸ್ ಅಷ್ಟ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನೀವು ನಂಬರ್ 1 ಆರ್ಜೆ ಹಾಕೋದ್ರಲ್ಲಿ ಡೌಟೇ ಇಲ್ಲ. ಅಯ್ಯೋ ಥ್ಯಾಂಕ್ ಯು ಸರ್. ನನ್ಗೆ ಏನ್ ಹೇಳ್ಬೇಕು ಗೊತ್ತೇ ಆಗ್ತಿಲ್ಲ. ನಂಗ್ ನಂಬೋಕೆ ಆಗ್ತಿಲ್ಲ ಸರ್. ನಾನ್ ಖಂಡಿತ ಆಡಿಷನ್ ಕೊಡ್ತೀನಿ. ಅಯ್ಯೋ, ಆಡಿಷನ್ ಅಲ್ಲ ಬೇರೆಯವ್ರಿಗೆ, ನಿಮ್ಮಂತ ಟ್ಯಾಲೆಂಟ್ ಇರೋ ಹೆಣ್ಮಕ್ಳಿಗಲ್ಲ. ನೋಡಿ, ನನ್ ಮಾತ್ ಕೇಳಿ. ಈಗ್ಲೂ ಹೋಗಿ ನಮ್ ಬಾಸ್ನ ಮೀಟ್ ಆಗಿ ಅವ್ರಿಗೆ ಈ ವಿಡಿಯೋ ತೋರಿಸಿ. ನೆಕ್ಸ್ಟ್ ಮೂಮೆಂಟ್ ನಿಮ್ ಕೆಲಸ ಪಕ್ಕ ಆಗಿಲ್ಲ ಅಂದ್ರೆ ಆಮೇಲೆ ಕೇಳಿ. ಏನು ಆಡಿಷನ್ ಇಲ್ದೇನೆ ಕೆಲ್ಸನಾ? ನಿಜವಾಗ್ಲೂ
ನಾನು ತುಂಬಾ ಕಡೆ ಆಡಿಷನ್ ಕೊಟ್ಟಿದ್ದೀನಿ ಸರ್. ಓದ್ ಕಡೆ ಎಲ್ಲ ರಿಜೆಕ್ಟ್ ಮಾಡಿ ಕಳ್ಸೋದಾಯ್ತು. ಆದ್ರೆ ಫಸ್ಟ್ ಟೈಮ್ ನನ್ನ ಬಗ್ಗೆ ಒಳ್ಳೇದ್ ಮಾತಾಡಿದಾರೆ ಅಂದ್ರೆ ಅದ್ ನೀವುಗಳೇ. ನಿಮ್ಗೆಲ್ಲ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ನನ್ಗೆ ಗೊತ್ತೇ ಆಗ್ತಿಲ್ಲ ಸರ್. ಬಾಸ್ ಮೀಟಾಗಿ ಬರ್ತಿರಲ್ಲ, ಆಮೇಲೆ ಥ್ಯಾಂಕ್ಸ್ ಹೇಳಿ. ಹೋಗಿ ಅಲ್ಲೇ ಬಾಸ್ ಕ್ಯಾಬಿನ್ ಹೋಗಿ. ಮೇಡಮ್ ನಾನ್ ನಿಮ್ದೊಂದು ಪೋಸ್ಟರ್ ನೋಡ್ದೆ ಮೇಡಮ್. RJ ಬೇಕು ಆಡಿಷನ್ ಇದೆ ಅಂತ ಪೋಸ್ಟ್ ಹಾಕಿದ್ರಲ್ಲ, ಅದೇ ಪೋಸ್ಟರು. ಮೇಡಮ್ ಇದು ನನ್ನ ವಿಡಿಯೋ ಚಾನಲ್. ಎಲ್ಲ ತರದ ಆಂಕರಿಂಗ್ ವಿಡಿಯೋಸ್ ಇದೆ ಮೇಡಮ್. ಒಂದ್ಸರಿ ನೋಡಿ ಮೇಡಮ್, ನಿಮ್ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸರಿ ನೋಡಿ ಮೇಡಮ್. ನೋಡಿ ಮೇಡಮ್. ಇವಾಗಿರೋದು ಮಜಾ. ನಾನ್ ಮಾಡಿರೋ ವಿಡಿಯೋಸ್ ಅಲ್ಲಿ ಇದೇ ಬೆಸ್ಟ್ ವಿಡಿಯೋ. ಈ ವಿಡಿಯೋಗೆ 50 ಲೈಕ್ಸ್ 23 ಕಮೆಂಟ್ಸ್ ಬಂದಿದೆ ಮೇಡಮ್. ಎನಫ್. ಎಷ್ಟು ಮಾತಾಡ್ತೀಯ? ಯಾಕೆ ಮೇಡಮ್, ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ನಾನು RJ ಆಗಕ್ಕಾಗಲ್ವಾ? ನೀನು RJ? ವೈ ನಾಟ್? ಖಂಡಿತ ನೀನ್ RJ ಆಗ್ಬೋದು. ನೀನು, ನಿನ್ ಮಾತು, ನಿನ್ ಸ್ಟೈಲ್, ನಿನ್ ಡ್ರೆಸ್ ಫ್ಯಾಂಟಾಸ್ಟಿಕ್, ಸೂಪರ್. ಇನ್ನಂತ ಟ್ಯಾಲೆಂಟೆಡ್ ಇರೋ ಹುಡುಗಿ RJ ಆಗದೆ ಇನ್ಯಾರು RJ ಆಗ್ತಾರೆ? ಥ್ಯಾಂಕ್ ಯು ಮೇಡಮ್. ನೀವ್ ಇಷ್ಟು ಬೇಗ ಒಪ್ಕೋಬಹುದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮೇಡಮ್ ಬೇಕಾದ್ರೆ ನೀವು ಆಡಿಷನ್ ಮಾಡಿ, ನನ್ನ ಯೋಗ್ಯತೆ ನೋಡ್ಕೊಂಡೆ ನೀವು ಕೆಲಸ ಕೊಡಿ. ಆಗ ನಿಮ್ಗೂ ನಂಬಿಕೆ ಬರುತ್ತೆ, ನನ್ಗೂ ಸಮಾಧಾನ ಆಗುತ್ತೆ. ಆಡಿಷನ್ ಅದು ನಿನಗೆ? ನೋ 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 ನೋ. ನನ್ನ ಮುಖದಲ್ಲಿ ಟ್ಯಾಲೆಂಟ್ ತುಂಬಿ ತುಳುಕ್ತಿದೆ, ಅದ್ ನನ್ ಕಣ್ಣಿಗೆ ಹೊಡಿತಿದೆ. ನಿನಗೇನಾದ್ರೂ ಆಡಿಷನ್ ಮಾಡಿದ್ರೆ ಆ ಟ್ಯಾಲೆಂಟ್ಗೆ ಅವಮಾನ ಮಾಡ್ದಾಗೆ. RJ ಅಂತ ಆದ್ರೆ ನಿನ್ನಂತವಳೆ ಆಗ್ಬೇಕು. ಶ್ವೇತಾ, ಶರಣ್ಯ, ರೆಸಿಗ್ನೇಷನ್ ಲೆಟರ್. ಅದೇನೋ ಅಂದ್ಯಲ್ಲ, ಚಿಟ್ಕೆ ಹೊಡೆದ್ರೆ RJಗಳು ಕ್ಯೂ ಅಲ್ಲಿ ನಿಲ್ತಾರೆ ಅಂತ. ಹೊಡಿ ಚಿಟ್ಕೆ. ನಿನ್ ದುರಹಂಕಾರ ಗೊತ್ತಿರೋರು ಯಾರು ಈ ಆಫೀಸ್ ಕಡೆ ತಲೆ ಹಾಕ್ತಾರೆ ಅಂತ ನಾನು ನೋಡ್ತೀನಿ. ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಡ್ಸೋ ಎಲ್ಲಾ ಶೋಗೂ ಕಂಪೇರ್ ಮಾಡಿದ್ರು ನಾನ್ ನಡ್ಸೋ ಒಂದು ಶೋಗೆ ಸಮ ಇಲ್ಲ. ಅದನ್ ಕೇಳ್ತಿದ್ದಿದ್ ಜನ, ಅದ್ರಿಂದ ಬರ್ತಾ ಇದ್ದಿದ್ ದುಡ್ಡು, ನಿನಗ್ ಸಿಕ್ಕಿರೋ ಪಾಪ್ಯುಲಾರಿಟಿ ಎಲ್ಲ ಇವತ್ತಿಗೆ ಕ್ಲೋಸ್. ಓ ಕಮಾನ್ ಶರಣ್ಯ, ಏನ್ ಇಷ್ಟೊಂದು ಭ್ರಮೆನಲ್ಲಿ ಬದುಕ್ತಿದ್ಯಾ? ನಾಟ್ ಗುಡ್. ನೀನ್ ಬರಕ್ಕಿಂತ ಮುಂಚೆನೂ ಈ ಸ್ಟೇಷನ್ ನಡೀತಿತ್ತು, ನೀನ್ ಹೋದ್ಮೇಲೂ ಈ ಸ್ಟೇಷನ್ ನಡೆಯುತ್ತೆ. ಓಕೆ? ಮಾತಾಡೋದ್ ಈಸಿ ನಮ್ಮ, ಮಾಡ್ ತೋರ್ಸು. ಅದ್ರಲ್ಲೇನ್ ದೊಡ್ಡ ವಿಷಯ? ಯಾರ್ ಬೇಕಿದ್ರು ಆ ಜಾಗನ ತುಂಬೋದು, ಯಾರ್ ಬೇಕಿದ್ರು ಆ ಶೋನ ನಡೆಸ್ಬೋದು. ಅದಕ್ಕೇನು ದೊಡ್ಡ ದೊಡ್ಡ RJಗಳೇ ಬೇಕು ಅಂತ ಏನಿಲ್ಲ. ಎನಿಬಡಿ ಕ್ಯಾನ್ ಡೂ ಇಟ್ ಶರಣ್ಯ, ಎನಿಬಡಿ. ಸಿ, ಇವಳು ಕೂಡ RJ ಆಗ್ಬೋದು, ಇವಳು ಕೂಡ ಆ ಶೋನ ನಡೆಸ್ಬೋದು. ನಿಜ ಹೇಳ್ಬೇಕಂದ್ರೆ ನಿನಗಿಂತ ಜಾಸ್ತಿ ಟ್ಯಾಲೆಂಟ್ ಈ ಹುಡ್ಗಿಗಿದೆ. ನೀನಂತೂ ಯೂಸ್ಲೆಸ್. ನಾನು ಇವಳ ವಿಡಿಯೋಸ್ ಎಲ್ಲ ನೋಡ್ದೆ, ತುಂಬಾ ಟ್ಯಾಲೆಂಟೆಡ್ ಹುಡುಗಿ. ನಿನ್ನಂತವ್ರಿಗೆ ಜಾಬ್ ಕೊಡೋದಕ್ಕಿಂತ ಈ ತರ ಟ್ಯಾಲೆಂಟ್ ಇರೋ ಹುಡುಗಿಗೆ ನಾನು RJ ಜಾಬ್ ಕೊಟ್ರೆ ನನ್ನ ಶೋ ಇನ್ನ ಕ್ಲಿಕ್ ಆಗುತ್ತೆ. ಇವತ್ತಿಂದ ಆ ನೈಟ್ ಶೋನ ಇವಳೇ ನಡೆಸ್ತಾಳೆ.
ಇವಳೇ ನನ್ ಹೊಸ ಆರ್ಜೆ. ರಾಜು, ಒಂಚೂರು ಟೇಸ್ಟ್ ಮಾಡಿ ನೋಡು. ನನಗೇನೋ ಉಬ್ಬೇಕು ಅನ್ನಿಸ್ತಿದ್ಯಪ್ಪ. ಏನು ಬೇಡ, ಸಖತ್ತಾಗಿದೆ. ನೀನ್ ಮಾಡಿದೆ ಅಂದ್ಮೇಲೆ ಹೇಳ್ಬೇಕಾ? 5 ಸ್ಟಾರ್ ಲೆವೆಲ್. ಅಲ್ಲೂ ಇಷ್ಟು ಚೆನ್ನಾಗಿರೋ ಟೇಸ್ಟ್ ಸಿಗಲ್ಲ. ಅಲ್ಲೇ ರಾಜು ಭಯ್ಯ, ಏನ್ ಬೆಳಿಗ್ಗೆ ಸಂಜೆ 5 ಸ್ಟಾರ್ ಹೋಟ್ಲಿಗೆ ನಾಷ್ಟ ಮಾಡ್ದಂಗೆ ಹೇಳ್ತೀಯಾ? ಹಾ, ಒಂದೆರಡು ಸಲ ಸೆಕ್ಯೂರಿಟಿ ಕಣ್ ತಪ್ಸಿ ಹಂಗೆ ಗೇಟ್ ಮುಟ್ ಬಂದಿದ್ದೀನಿ, ನಿಜವಾಗ್ಲು. ನಾವು ಅಷ್ಟೇ, ಹೊರಗಿನಿಂದ ನೋಡಿದ್ವಾ ಬಂದ್ವಾ ಅನ್ನಂಗಿರ್ಬೇಕು. ಒಳಗಡೆ ಕಾಲಿಟ್ರೆ ಓಡಿಸ್ತಾರೆ. ನಮ್ಮಂತವ್ರಿಗೆ 5 ಸ್ಟಾರ್ ಹೋಟ್ಲಲ್ಲಿ ತಿನ್ನೋ ಯೋಗನೂ ಇಲ್ಲ, ಕೆಲಸ ಮಾಡೋ ಯೋಗ್ಯತೆನೂ ಇಲ್ಲ. ಅಲ್ಲೇನಿದ್ರು ಇಂಗ್ಲಿಷ್ ಬರೋರ್ಗಷ್ಟೇ ಜಾಗ. ಹಾಗಾದ್ರೆ ಕಸ ಮುಸ್ರಿ ಮಾಡೋರು ಎಕ್ಸ್ಕ್ಯೂಸ್ ಮೀ ಸರ್, ಪ್ಲೇಟ್ ವಾಷಿಂಗ್ ಜಾಬ್ ಗಿವ್ ಮಿ ಅಂತ ಇಂಗ್ಲಿಷಲ್ಲಿ ಕೇಳ್ಬೇಕು ಅನ್ನಿ. ರೆಸ್ಟೋರೆಂಟಾ? ಯಪ್ಪ ಮಾರಾಯ, ಅಲ್ಲೆಲ್ಲ ಹೋದ್ರೆ ಏನಿಲ್ಲ ಅಂದ್ರೂ 4-5 ಸಾವಿರ ಬಿಲ್ ಹಾಕ್ತಾರೆ. ಅರೆ, ಇವತ್ತು ನಕ್ಷತ್ರ ಹುಟ್ಟದಬ್ಬ. ನಿಮ್ಗೆಲ್ಲ ಹೇಳೋದೇ ಮರ್ತು ಬಿಟ್ಟಿದೆ. ಆಮೇಲೆ ನಮ್ಮನ್ನೆಲ್ಲ ಊಟಕ್ಕೆ ರೆಸ್ಟೋರೆಂಟ್ ಕರೆದಿಯಾಳೆ. ನೀವ್ ಇಷ್ಟೊತ್ತು 5 ಸ್ಟಾರ್ ಅಂದ್ರಲ್ಲ, ಈಗ ಜ್ಞಾಪಕ ಬಂತು. ಹೌದಾ ಬೇಟೆ? ಎಲ್ಲಿ, ಎಷ್ಟೊತ್ತಿಗೆ? ಚಚಾ, ಯಾವಾಗ ಎಷ್ಟೊತ್ತಿಗೆ ಎರಡನ್ನು ಆಮೇಲೆ ಹೇಳ್ತಾಳಂತೆ. ನಾವೆಲ್ಲ ಇವತ್ತು ಒಂದಿನ 1 ಅವರ್ ಮುಂಚೆ ಕಿಚನ್ ಕ್ಲೋಸ್ ಮಾಡೋಣವಾ? ಕಿಚನ್ 1 ಗಂಟೆ ಮುಚ್ಚಿದ್ರೆ ಲಾಸ್ ಏನು ಆಗಾಕಿಲ್ಲ ನೋಡಿ. ಎಲ್ಲಿ ಜಲ್ದಿ ಕೆಲಸ ಮುಗಿಸ್ಕೊಳ್ಳಿ, ಒಟ್ಟಿಗೆ ಹೋಗೋಣ. ಅಲ್ಲ ಬೇಟಾ? ಕರೆಕ್ಟ್ ಚಚಾ. ಇವರೆಲ್ಲರನ್ನೂ ರೆಡಿ ಮಾಡ್ತೆ, ಆದ್ರೆ ಬರ್ಡೇಗಳಿಗೆ ವಿಷಯನೇ ಹೇಳಿಲ್ವಲ್ಲ. ನನ್ಗಿಂತಲೂ ಮೊದಲು ಇವರಲ್ಲಿ ಯಾರಾದ್ರೂ ಕಾಲ್ ಮಾಡಿ ಮಾತಾಡ್ಬಿಟ್ರೆ ಅಯ್ಯೋ, ಆಮೇಲೆ ಎಲ್ಲ ಎಡವಟ್ಟಾಗೋಗ್ಬಿಡುತ್ತೆ. ಮೊದಲು ಅವಳಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸ್ಬಿಡ್ತೀನಿ.